ಕಾರ್ಯನಿರ್ವಾಹಕ ಸಂಪಾದಕರು ಹಿರಿಯರು ಮಾರ್ಗದರ್ಶಕರಾದಂತಹ ಶ್ರೀ ಪ್ರಸನ್ನ ಕುಮಾರ್ ಅವರೇ, ವಿತರಕರ ಸಂಘದ ಅಧ್ಯಕ್ಷರು ಸಹೋದರರಾದಂತಹ ಸುರೇಶ್ ಅವರೇ, ಸುಂದರ್ ಅವರೇ, ಲೋಕೇಶ್ ಅವರೇ, ಹಾಗೆ ಎಲ್ಲ ಪತ್ರಿಕೆ ವಿತರಕರ ಮುಖ್ಯಸ್ಥರು, ಎಲ್ಲ ಪತ್ರಿಕೆ ಮುಖ್ಯಸ್ಥರು ಬಂದಿದ್ವಿ. ಹಂಗೆ ಗೋಪಣ್ಣ ಕೂಡ ಬಂದಿದ್ದಾರೆ. ಎಲ್ಲ ಸ್ನೇಹಿತರು ಇದ್ವಿ. ಪ್ರತಿ ವರ್ಷ ಕೂಡ ಇದೊಂದು ಪರಂಪರೆ, ವಿತರಕರ ಸಂಘದಿಂದ ಕ್ಯಾಲೆಂಡರ್ನ ಬಿಡುಗಡೆ ಮಾಡುವಂಥದ್ದು. ಎಲ್ಲ ಹಿರಿಯ ಪತ್ರಕರ್ತರು ಕೂಡ ಎರಡು ವಿಚಾರಗಳನ್ನು ತುಂಬಾ ಮಾತಾಡ್ತಾರೆ. ವಿಶೇಷವಾಗಿ ಕೇಂದ್ರ ಬಿಂದು ರಾಮದಾಸ್ ಅವರು, ಯಾಕಂದ್ರೆ ಸುಮ್ಮನೆ ಪ್ರಸನ್ನ ಕುಮಾರ್ ಸರ್ ಮತ್ತೆ ಶಿವಕುಮಾರ್ ಸರ್ ಸುಮ್ಮನೆ ಮಾತಾಡೋದ ನನ್ನ ಬಗ್ಗೆ ಏನೋ ಹೊಗಳಬೇಕು ಅಂತ ಮಾತಾಡೋದಿಲ್ಲ. ನೀವು ಸಾರ್ವಜನಿಕ ಜೀವನಕ್ಕೆ ಬರಬೇಕು ಅನ್ನುವಂಥ ಮಾತಿದ್ದೀರ, ಅದು ತುಂಬಾ ಮುಖ್ಯ. ರಾಜಕೀಯ ಅಧಿಕಾರನೇ ಬೇರೆ, ಸಾರ್ವಜನಿಕ ಜೀವನನೇ ಬೇರೆ. ರಾಜಕೀಯ ಅಧಿಕಾರ ಸಿಕ್ಕವರೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇರೋದೇ ಆಕ್ಚುಲಿ ಪವರ್ ಇರ್ತದೆ, ಆದ್ರೆ ಅವ್ರ ಜನರ ನಡುವೆ ಇರೋದು. ಕೆಲವರಿಗೆ ಪವರ್ ಇರೋದಿಲ್ಲ, ಸದಾಕಾಲ ಜನರ ನಡುವೆ ಇರ್ತಾರೆ. ಹಾಗಾಗಿ ಜನರ ನಡುವೆ ಇರುವಂತ ನಾಯಕತ್ವನೇ ತುಂಬಾ ಶ್ರೇಷ್ಠವಾದಂಥದ್ದು, ಬಲಿಷ್ಠವಾದಂಥದ್ದು. ಹಾಗಾಗಿ ಅಧಿಕಾರ, ಯಾಕಂದ್ರೆ ನಾವು ಜನರ ನಡುವೆ ಸದಾಕಾಲ ಇದ್ಬಿಟ್ರೆ ಅಧಿಕಾರವೂ ಕೂಡ ಬೇಕಾಗೋದಿಲ್ಲ. ಅದು ಶಾಶ್ವತ ಅಧಿಕಾರ ಬದಲಾಗ್ತಾ ಇರ್ತದೆ. ನಿಮ್ಮ ಎಲ್ಲ ಪತ್ರಕರ್ತನಾಗಿ ನಿಮ್ಮೆಲ್ಲ ಸಾರ್ವಜನಿಕ ಬದ್ಧತೆ, ಕಮಿಟ್ಮೆಂಟ್, ಜನಪರವಾದಂಥ ಕಾಳಜಿ, ಹೊಸ ಆಲೋಚನೆ, ನಿಮ್ಮ ವಿಷನ್, ಮೈಸೂರು ಡೆವಲಪ್ಮೆಂಟ್ ಬಗ್ಗೆ ನಿಮ್ಮ ವಿಷನ್, ನೀವು ಕೇರ್ ಕಾನ್ಸ್ಟಿಟ್ಯೂನ್ಸಿ ತಗೊಂಡಂತ ಜನರ ಹತ್ರಕ್ಕೆ ಹೋದಂಥ ರೀತಿ, ನಿಮ್ಮ ಪೊಲಿಟಿಕಲ್ ಏನು ರಾಜಕೀಯ ತಂತ್ರಗಾರಿಕೆ, ಇದೆಲ್ಲವೂ ಕೂಡ ಇದೆಲ್ಲ ಮಾಯ ಆಗಿದೆ. ಮೈಸೂರಿನಲ್ಲಿ ಅದನ್ನು ಯಾವ್ದಿಲ್ಲ. ಈಗ ಅಟ್ಲೀಸ್ಟ್ ಒಂದು ಒಳ್ಳೆ ಆರೋಗ್ಯಕರವಾದಂತಹ ರಾಜಕೀಯ ಸೈದ್ಧಾಂತಿಕ ಸಂಘರ್ಷಗಳಿರ್ತಿತ್ತು, ಒಂದು ವಾದ ಪ್ರತಿವಾದ ಕ್ರಿಯೆಗಳು, ಪ್ರತಿಕ್ರಿಯೆ ಇರ್ತಿತ್ತು. ಒಂದು ಡೆಮಾಕ್ರಸಿ ಯಾವಾಗಲೂ ಜೀವಂತವಾಗಿ ಯಾವಾಗ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಕ್ರಿಯೆ ಜೊತೆಗೆ ಪ್ರತಿಕ್ರಿಯೆ ಇರಬೇಕು, ಪರದ ಜೊತೆಗೆ ವಿರೋಧ ಇರಬೇಕು, ಒಳ್ಳೆ ಕೆಲಸಗಳ ಜೊತೆಗೆ ಕೆಟ್ಟದ್ದು ಕೂಡ ನಡೀತಾನೆ ಇರಬೇಕು. ಅದೆರಡು ನಡುವೆ ಕೂಡ ಸಂಘರ್ಷಗಳು ಯಾವಾಗ ಆಗ್ತಾ ಇರ್ತದೆ ಆವಾಗ ಡೆಮಾಕ್ರಸಿ ಜೀವಂತವಾಗಿದೆ ಅಂತೀವಿ. ನಿಮ್ಮಂತೆಯವರು ಸಾರ್ವಜನಿಕ ಜೀವನದಿಂದ ದೂರ ಉಳ್ಕೊಬೇಕು ಸರ್. ಎಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವದ ಚಲನಶೀಲತೆಗೆ ಬಹುದೊಡ್ಡ ಹಿನ್ನಡೆ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅಷ್ಟೇನೆ ನನ್ನ ಎಲ್ಲ ಹಿರಿಯ ಪತ್ರಕರ್ತರು ನಿಮಗೆ ಹಾಗೆ ಹೇಳಿದ್ದಾರೆ ಅಂತ ಹೇಳಿ ನನ್ನ ಭಾವನೆ. ಅದು ಕೂಡ ನನ್ನ ಅಭಿಪ್ರಾಯ. ಎರಡನೇದಾಗಿ ಪತ್ರಿಕಾ ವಿತರಕರದ್ದು ಇವತ್ತು ನಮ್ಗೊಂದು ದೊಡ್ಡ ಶಕ್ತಿ ಬಂದಿದೆ. ನಮ್ಮ ಪತ್ರಕರ್ತರೇ ಆಗಿದ್ಕೊಂಡು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಇವತ್ತು ಒಂದು ಸದನವನ್ನ ರೆಪ್ರೆಸೆಂಟ್ ಮಾಡೋ ಹಂತಕ್ಕೆ ಎ ಶಿವಕುಮಾರ್ ಅವರು ಹೋಗಿದ್ದಾರೆ ಅಂದಾಗ ನಮ್ಗೆ ಏನನ್ಸುತ್ತೆ ಅಂದ್ರೆ ನಾವೆಲ್ಲರೂ ಕೂಡ ಅಲ್ಲಿ ಇದ್ದೀವಿ, ಸದನದೊಳಗಡೆ ಇದ್ದೀವಿ, ಸದನವನ್ನ ಪ್ರತಿನಿಧಿಸ್ತಾ ಇದೀವಿ ಅನ್ನೋ ಭಾವನೆ. ಇವತ್ತು ಏನಾಗಿದೆ ಅಂತ ನಾನು ಗಮನಿಸಿದಾಗ ಇತ್ತೀಚಿನ ಡೆವಲಪ್ಮೆಂಟ್ ಸಂಘಗಳ ಬಗ್ಗೆ ಮಾತಾಡ್ತೀನಿ. ನಿಜವಾಗ್ಲೂ ವಿತರಕರಾಗಿ ಹೇಗೆ ಪತ್ರಕರ್ತರಿಗೆ ಒಂದು ದೊಡ್ಡ ಸವಾಲಾಗಿದೆ. ಅಸಲಿ ಪತ್ರಕರ್ತರು ಯಾರು, ನಕಲಿ ಪತ್ರಕರ್ತರು ಯಾರು ಅಂತ ಐಡೆಂಟಿಫೈ ಮಾಡಿದಂತ ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ. ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ನಾನು ಸದಸ್ಯರಾಗ 64 ಜನ ಇದ್ರು. ಇವತ್ತು 600 ಜನ ಪತ್ರಕರ್ತರಿದ್ದೀವಿ. 70ಕ್ಕೂ ಹೆಚ್ಚು ಅಧಿಕೃತ ಮಾಧ್ಯಮ ಸಂಸ್ಥೆಗಳಿದೆ. ಅದನ್ನ ನಾನು ಒಂದು ಸರ್ವೆ ಮಾಡಿಸ್ತೇನೆ. ಮೈಸೂರಲ್ಲಿ ಎಷ್ಟು ಯೂಟ್ಯೂಬರ್ಸ್ಗಳಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಸರ್ವೆ ಮಾಡಿಸಿ ಸೋಮನ ಜವಾಬ್ದಾರಿ ಕೊಟ್ಟಿದ್ವಿ. ಎಲ್ಲರೂ ಲಿಸ್ಟ್ ಮಾಡಿ ಅಂತ ಹೇಳಿ ಮೈಸೂರಿನಲ್ಲಿ 94 ಯೂಟ್ಯೂಬರ್ಸ್, ನಗರದಲ್ಲಿ ಇಡೀ ಜಿಲ್ಲೆ ತಗೊಂಡಂತ ಸಂದರ್ಭದಲ್ಲಿ 190 ಜನ ಯೂಟ್ಯೂಬರ್ಸ್ ಬಂದರು. ಅಲ್ಲಿಗೆ ನಮ್ಮ ಅಧಿಕೃತ ಮಾಧ್ಯಮ ಸಂಸ್ಥೆಗಳು ಎಷ್ಟಿದಾವೋ ಅದಕ್ಕಿಂತ 3 ಪಟ್ಟು ಯೂಟ್ಯೂಬರ್ಸ್ಗಳಿದ್ದಾರೆ ಅನ್ನೋದು ನಾನು ಕನ್ಫರ್ಮ್ ಆಗ್ತದೆ. ಈಗ ನಾವು ಇದ್ರ ನಡುವೆ ನಾವು ನೈಜ ಪತ್ರಕರ್ತರು, ನೈಜ ಪತ್ರಿಕೋದ್ಯಮ ಗುರುತಿಸೋದು ದೊಡ್ಡ ಕಷ್ಟ ಆಗಿರೋ ಈ ಸಂದರ್ಭದಲ್ಲಿ ವಿತರಕರಿಗೂ ಅದೇ ತರ ಸಮಸ್ಯೆ ಇದೆ. ನಿಜವಾದ ವಿತರಕರೇ ಏಜೆಂಟ್ಗಳೇ ಯಾರು? ಇಲ್ಲೇನಾಗಿದೆ, ಎಲ್ಲೋ ಒಂದ್ ಕಡೆ ವಿತರಕರನ್ನು ಏಜೆಂಟ್ಗಳ, ಈಗ ಒಂದು ಪತ್ರಿಕೆಯಲ್ಲಿ ಲಕ್ಷಾಂತರ ರೂಪಾಯಿ ಡೆಪಾಸಿಟ್ ಇಟ್ಟು ಏಜೆನ್ಸಿ ತಗೊಂಡಿರ್ತಾರೆ. ಅವರು ವಿತರಕರು ಅನ್ನೋದ್ರೆ ಅವ್ರು ಮುಖವಾಡ ಹಾಕೊಂಡು ಕೆಲಸ ಮಾಡುವಂತ ಸಂದರ್ಭ ನಿರ್ಮಾಣ ಆಗಿದೆ. ಹಾಗಾಗಿ ನನ್ನ ಉದ್ದೇಶ ಏನಂತಂದ್ರೆ ಪತ್ರಕರ್ತ ಅಂದ್ರೆ ನೈಜ ಪತ್ರಕರ್ತ ಆಗಿರ್ಬೇಕು. ವಿತರಕ ಅಂತಂದ್ರೆ ಯಾರು ವಿತರಕ ಅಂದ್ರೆ ಸೈಕಲ್, ಸ್ಕೂಟರ್ ತಗೊಂಡು ಮನೆಗೆ ಪೇಪರ್ ಇಟ್ಕೊಂಡು ಮನೆಗೆ ಹೋಗಿ ಡೋರ್ ಟು ಡೋರ್ ಯಾರು ಸರ್ವಿಸ್ ಕೊಡ್ತಾರೆ, ಈಸ್ ಎ ರಿಯಲ್ ವಿತರಕ. ಆತನಿಗೆ ಎಲ್ಲ ಯಾವುದೇ ಗೌರವಗಳು, ಮನ್ನಣೆಗಳು, ಸ್ಥಾನಮಾನಗಳು, ಅವಕಾಶಗಳು, ಸೌಲಭ್ಯಗಳು ಅವ್ರಿಗೆ ದಕ್ಕಬೇಕು. ಮತ್ತೆ ಅವರೇ ಅವ್ರನ್ನ ಪ್ರತಿನಿಧಿಸುವಂತದ್ದಾಗಬೇಕು. ಏನಾಗಿದೆ, ಈಗ ನಮ್ಮ ಪತ್ರಕರ್ತರಿಗೆ ಸರ್ಕಾರದಲ್ಲಿ ಒಂದು ಮಾನ್ಯತೆ ಪಡೆದ ಪತ್ರಕರ್ತರು ಅಂತ ಒಂದು ಐಡೆಂಟಿಟಿ ಇದೆ, ಒಂದು ಗುರುತಿದೆ. ಆ ರೀತಿ ಇಡೀ ಮೈಸೂರು ಜಿಲ್ಲೆಯಿಂದಲೇ ಆರಂಭ ಆಗಿತ್ತು. ಅಂದ್ರೆ ಪ್ರಸಾದ ಸರ್ ಹೇಳಿದಂಗೆ ವಿತರಕರು ಅಸಂಘಟಿತ ವಲಯವನ್ನು ಒಂದು ಸಂಘಟಿತ ವ್ಯಾಪ್ತಿಗೆ ತಗೊಂಡ್ಬಂದು ಒಂದು ಸೂರ್ಯನಡಿಗೆ ತಗೊಂಡ್ಬಂದಂಥದ್ದು ರಾಮದಾಸ್ ಅವರು. ಈಗ ಅವ್ರನ್ನ ಅಧಿಕೃತ ವಿತರಕರು ಅಂತ ಮಾನ್ಯ ಮಾಡೋದು ಯಾವಾಗ? ಆದ್ರೆ ಅಧಿಕೃತ ವಿತರಕರು ಅಂತ ಮಾಡಿದಾಗಲೇ ಸರ್ಕಾರದ ಸವಲತ್ತುಗಳನ್ನ ಮತ್ತೆ ಸರ್ಕಾರದ ಐಡೆಂಟಿಟಿ ಮಾಡ್ಬೇಕಾದ್ರೂ ಗೊತ್ತಾಗತ್ತದು. ಅದಕ್ಕೆ ನಿಜವಾದ ವಿತರಕರುಗಳನ್ನ ಸರ್ಕಾರವೇ ಗುರುತಿಸಿ ಮಾನ್ಯತೆ ಪಡೆದ ವಿತರಕರು ಅನ್ನುವಂತ ಒಂದು ವ್ಯವಸ್ಥೆಯನ್ನ ಜಾರಿ ತಗೊಂಡ್ಬಂದ್ರೆ ಆಗ ನಾವು ನಿಜವಾಗ್ಲೂ ಪತ್ರಕರ್ತರು ನಾವೆಲ್ಲರಿಗೆಲ್ಲ ಸೌಲಭ್ಯಗಳು ಕೊಡಬೇಕು, ಕನಸುಗಳು ಇಟ್ಕೊಂಡಿದ್ದೀವಿ, ಅದು ಹೆಲ್ತ್ ಇನ್ಶೂರೆನ್ಸ್
ಮತ್ತೊಂದಾಗಿರ್ಬೋದು. ಯಾಕಂದ್ರೆ ನನಗಂತೂ ನಾನೇ ಕೇಳಿ ನಿಮ್ಮ ಜೊತೆನೂ ಅಷ್ಟೇ ಹತ್ರದಲ್ಲಿದ್ದೀನಿ, ಪತ್ರಕರ್ತರ ಜೊತೆ ಹತ್ರದಲ್ಲಿ, ಪತ್ರಕರ್ತರಿಗೂ ವಿತರಕರು ಏನೂ ವ್ಯತ್ಯಾಸನೇ ಇಲ್ಲ ಸರ್ ಬದುಕಿನಲ್ಲಿ. ಅದು ಸವಾಲುಗಳನ್ನಾಗಿರ್ಬೋದು, ಸಮಸ್ಯೆಗಳನ್ನಾಗಿರ್ಬೋದು, ಆರೋಗ್ಯದ ವಿಚಾರದಾಗಿರ್ಬೋದು, ಆಕಸ್ಮಿಕಗಳನ್ನಾಗಿರ್ಬೋದು. ನ್ಯೂ ಇಯರ್ ನನ್ನ ವೈಫ್ ಪರ್ಸನಲ್ ಹೇಳಬಾರ್ದು, ನನ್ನ ವೈಫ್ ಹುಷಾರಿರ್ಲಿಲ್ಲ. ನಾನು ನ್ಯೂ ಇಯರ್ ಮೊದಲನೇ ದಿನನೇ ಹಾಸ್ಪಿಟಲ್ ಹೋಗೋದು ಬೇಡ, ನಾಳೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟೆ. ಹಂಗನ್ಬಿಟ್ಟು ಇಟ್ಟ ಮೇಲೆ ಫೋನ್ ಬಂತು, ನಮ್ಮ ಪತ್ರಿಕೆ ಚಾನೆಲ್ ಒಬ್ರು ನ್ಯೂಸ್ ರಿಪೋರ್ಟ್ ಆಕ್ಸಿಡೆಂಟ್ ಆಗೋದು ಎಲ್ಲಿ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಅಲ್ಲಿ. ಬಹುಶಃ ಹೆಲ್ಮೆಟ್ ಹಾಕೊಂಡಿದ್ದರೆ ಜೀವಕ್ಕೆ ಅಪ್ಪ ಆಗಿದೆ. ಅರ್ಧ ದಿನ ಹಾಸ್ಪಿಟಲ್ ಕಳೆದಿದ್ದಾಯ್ತು. ಅದಾದ್ಮೇಲೆ ಮುಗಿಸ್ಕೊಂಡು ಸಾವು ಬಂದು ಈಗ ಬೆಳಿಗ್ಗೆ ನಾನು ಯಾರಿಗೂ ಹಿರಿಯರನ್ನ ಕಾಯಿಸೋದೇ ಇಲ್ಲ. ಮೈಸೂರು ಮಿತ್ರ ಪತ್ರಿಕೆಯ ಹಿರಿಯ ಸುದ್ದಿ ಸಂಪಾದಕರು ಈಗ ಬಂದು ಹಾಸ್ಪಿಟಲೈಸ್ ಆಗಿದ್ದಾರೆ, AC ಪ್ರಭಾಕರ್ ಸರ್. ಡಾಕ್ಟರ್ಗಳನ್ನು ನೋಡಿಲ್ಲ, 24 ಗಂಟೆ ಆಗಿದೆ, ಡಾಕ್ಟರ್ಗಳನ್ನು ನೋಡಿಲ್ಲ. ತಕ್ಷಣ ಫೋನ್ ಮಾಡಿದ್ರು, ನನ್ನ ಮನೆಯಿಂದ ನೇರ ಸಿಗ್ಮಾ ಹಾಸ್ಪಿಟಲ್ಗೆ ಹೋದೆ. ಡಾಕ್ಟರ್ಸ್ಗಳಿಗೆ ನನ್ನ ಕಸಿಯಾಗಿ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಂದ್ರೆ ನಮಗೂ ಪತ್ರಕರ್ತರದ್ದು ಬದುಕು ಅನಿಶ್ಚಿತತೆಯಿಂದ ಕೂಡಿರ್ತದೆ, ನಮ್ಮ ಇದು ಅನಿಶ್ಚಿತತೆ, ಯಾವಾಗ ಎಲ್ಲಿರ್ತೀವಿ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ಅದರಿಂದ ನಿಮ್ದು ಅದೇ ತರದ ಅನಿಶ್ಚಿತತೆ ಬದುಕು. ಹಾಗಾಗಿ ನಮ್ಮ ನಿಮ್ಮ ನಡುವೆ ಕೇವಲ ನಾವು ಬರಿತೀವಿ, ನೀವು ವಿತರಿಸ್ತೀವಿ ಅನ್ನೋದೊಂದು ಒಂದು ವರ್ಡ್ ಬಿಟ್ರೆ, ಪದ ಬಿಟ್ರೆ, ಬದುಕಿನ ಯಾವುದೇ ತರ ಸಾಮಾಜಿಕ ಆರ್ಥಿಕವಾದಂತಹ ಸ್ಥಿತಿಗತಿಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಇಲ್ಲದೇ ಇರೋದ್ರಿಂದ ನಿಮ್ಮನ್ನ ಯಾವತ್ತೂ ನಾವು ನಿಮ್ಮನ್ನ 2ನೇ ದರ್ಜೆಯ ಉದ್ಯೋಗಿಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸಮಸ್ಯೆಗಳ ಜೊತೆಗೆ ನಿಮ್ಮನ್ನು ಕೂಡ ತೆಗೆದುಕೊಂಡು ಹೋಗ್ತೀವಿ. ನಾನು ಮೊನ್ನೆ ಕೂಡ ಜನರಲ್ ಬಾಡಿ ಮಾಡಿದಂಥ ಟೈಮಲ್ಲಿ ಒಂದು ಪ್ರಸ್ತಾಪನೆ ಮಾಡಿದೆ ಸರ್. ನಮ್ಮಲ್ಲಿ ಸಹಕಾರ ಸಂಘ ಇದೆ ಸರ್, ಮೈಸೂರು ಜಿಲ್ಲಾ ಪತ್ರಕರ್ತರ ಅಭ್ಯುದಯ ಸಹಕಾರ ಸಂಘ ಇದೆ. ಏನಾದರೂ ನಾವು ಬೈಲಾದಲ್ಲಿ ತಿದ್ದುಪಡಿ ತಗೊಂಡ್ಬಂದು ಅಟ್ಲೀಸ್ಟ್ ವಿತರಕರನ್ನ ನಾವು ಸಹ ಸದಸ್ಯತ್ವವನ್ನು ಕೊಟ್ಟು ಅವ್ರಿಗೆ ಎಕನಾಮಿಕ್ ಆಗಿ ಆರ್ಥಿಕವಾಗಿ ಸದೃಢಗೊಳಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅನ್ನೋ ವಿಚಾರ ಕೂಡ ನಾವು ಕಳೆದ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಕೂಡ ಮಾತಾಡಿದ್ವಿ. ಒಂದು ವೇಳೆ ಆದ ಅವಕಾಶ ಇದೆ ನೋಡಿ, ನಾವು ಸುಮಾರು 200ಕ್ಕೂ ಹೆಚ್ಚು ಪತ್ರಕರ್ತರಿಗೆ 60 ರಿಂದ 70 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೀವಿ. ರಿಕವರಿ 95% ರಿಕವರಿ ಇದೆ. ಅದು ಅವಕಾಶಗಳನ್ನ ಪಡ್ಕೊಂಡ್ರೆ ತುಂಬಾ ಜನ ಇದೆ. ಹಾಗೆ ಆ ತರದ್ದು ಏನಾದ್ರು ಎಕನಾಮಿಕ್ ಸರ್ವಿಸ್ ಆರ್ಥಿಕ ಸೇವೆಯನ್ನ ವಿತರಕರು ಕೂಡ ಸಲ್ಲಿಸಲಿಕ್ಕೆ ಅವಕಾಶ ಆಗುತ್ತಾ, ಅದು ಕಾನೂನಿನಲ್ಲಿ ಸಾಧ್ಯ ಇದೆ ಅನ್ನೋದು ಕೂಡ ನಾವು ಪರಾಮರ್ಶೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೋಆಪರೇಟಿವ್ ಸೊಸೈಟಿ ವ್ಯಾಪ್ತಿಗೆ ವಿತರಕರು ತರಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ ಮತ್ತು ಅಭಿಲಾಷೆ. ಅದರ ಕಾನೂನು ಅವಕಾಶ 100% ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಮೈಸೂರು ಜಿಲ್ಲಾ ಪತ್ರಿಕಾ ವಿತರಕರ ಸಂಘದ ಗೌರವಾಧ್ಯಕ್ಷರು ಹಾಗೂ ಮಾಜಿ ಸಚಿವರಾದಂತಹ ಶ್ರೀ ಸಿ. ರಾಮದಾಸ್ ಅವರು 2 ಮಾತನಾಡುವ